ಸೃಷ್ಟಿಯ ಆರಂಭದ ದಿನಗಳಲ್ಲಿ ಬ್ರಹ್ಮದೇವನು ಜೀವಿಗಳನ್ನು ಸೃಷ್ಟಿಸುವ ಕೆಲಸದಲ್ಲಿ ನಿರತನಾಗಿದ್ದನು. ಪರ್ವತಗಳು, ನದಿಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಒಂದೊಂದಾಗಿ ಹುಟ್ಟುತ್ತಿದ್ದವು. ಆದರೆ ಬ್ರಹ್ಮದೇವನು ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದನು. ಜೀವಿಗಳು ಹುಟ್ಟುತ್ತಿದ್ದರು, ಆದರೆ ಅವರ ವಂಶ ಬೆಳೆಯುತ್ತಿರಲಿಲ್ಲ. ಹೊಸ ಜೀವಗಳು ಹುಟ್ಟುತ್ತಿರಲಿಲ್ಲ. ಸೃಷ್ಟಿಯ ಕೆಲಸ ಅಲ್ಲಿಯೇ ನಿಂತು ಹೋಗಿತ್ತು. ಬ್ರಹ್ಮದೇವನು ಹಲವು ಮಾರ್ಗಗಳನ್ನು ಪ್ರಯತ್ನಿಸಿದನು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೇ ರೀತಿ ಮುಂದುವರಿದರೆ ಈ ಜಗತ್ತು ಹೇಗೆ ಬೆಳೆಯುತ್ತದೆ ಎಂದು ಆತ ಚಿಂತೆಗೆ ಒಳಗಾದನು. ಕೊನೆಗೆ ಅವನು ಒಂದು ನಿರ್ಧಾರ ಮಾಡಿದನು. ಈ ಸಮಸ್ಯೆಗೆ ಉತ್ತರ ಹೇಳಬಲ್ಲವರು ಪರಮಶಿವ ಮಾತ್ರ ಎಂದುಕೊಂಡ ಬ್ರಹ್ಮದೇವನು ಹಿಮಾಲಯಕ್ಕೆ ತೆರಳಿ ಶಿವನನ್ನು ಧ್ಯಾನಿಸಲು ಆರಂಭಿಸಿದನು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೂ ಬ್ರಹ್ಮದೇವನು ತನ್ನ ತಪಸ್ಸನ್ನು ನಿಲ್ಲಿಸಲಿಲ್ಲ. ಅವನ ಭಕ್ತಿ ಎಷ್ಟು ಗಾಢವಾಗಿತ್ತೆಂದರೆ ದೇವಲೋಕದಲ್ಲಿದ್ದ ದೇವತೆಗಳು ಆಶ್ಚರ್ಯಪಟ್ಟರು. ಶಿವನು ಯಾವಾಗ ಪ್ರತ್ಯಕ್ಷನಾಗುತ್ತಾನೋ ಎಂದು ಎಲ್ಲರೂ ಕಾಯತೊಡಗಿದರು. ಅಷ್ಟರಲ್ಲಿ ಇಡೀ ಹಿಮಾಲಯವನ್ನು ಬೆಳಗಿಸುವ ಒಂದು ದಿವ್ಯ ಜ್ಯೋತಿ ಕಾಣಿಸಿತು. ಆ ಜ್ಯೋತಿಯೊಳಗಿಂದ ಪರಮಶಿವನು ಪ್ರತ್ಯಕ್ಷನಾದನು. ಹಿಮಾಲಯದ ಆಕಾಶದಲ್ಲಿ ಕಾಣಿಸಿಕೊಂಡ ಆ ದಿವ್ಯ ಜ್ಯೋತಿ ನಿಧಾನವಾಗಿ ಇನ್ನಷ್ಟು ಪ್ರಕಾಶಮಾನವಾಗತೊಡಗಿತು. ಇಡೀ ಪರ್ವತವೇ ಚಿನ್ನದ ಬೆಳಕಿನಿಂದ ಹೊಳೆಯುತ್ತಿತ್ತು. ದೇವತೆಗಳೆಲ್ಲರೂ ಆಶ್ಚರ್ಯದಿಂದ ಆ ದೃಶ್ಯವನ್ನು ನೋಡುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಆ ಜ್ಯೋತಿಯಿಂದ ಒಂದು ಅದ್ಭುತ ರೂಪ ಕಾಣಿಸಿಕೊಂಡಿತು. ಬ್ರಹ್ಮದೇವನು ಕಣ್ಣು ತೆರೆದು ನೋಡಿದಾಗ ಕ್ಷಣಕಾಲ ಮಾತೇ ಬರಲಿಲ್ಲ, ಏಕೆಂದರೆ ಅವನು ನೋಡಿದ್ದು ಸಾಮಾನ್ಯ ಶಿವನ ರೂಪವಾಗಿರಲಿಲ್ಲ. ದೇಹದ ಬಲಭಾಗದಲ್ಲಿ ಜಟಾಧಾರಿ ಮಹಾದೇವ, ತಲೆಯ ಮೇಲೆ ಚಂದ್ರ, ಜಟೆಯಲ್ಲಿ ಗಂಗಾ, ಕುತ್ತಿಗೆಯಲ್ಲಿ ನಾಗ, ದೇಹಕ್ಕೆ ಭಸ್ಮ. ಆದರೆ ಎಡಭಾಗದಲ್ಲಿ ಅಪರೂಪದ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ಪಾರ್ವತಿದೇವಿ. ರೇಷ್ಮೆ ವಸ್ತ್ರ, ಬಂಗಾರದ ಆಭರಣಗಳು, ಕರುಣೆಯಿಂದ ತುಂಬಿದ ಮುಖ. ಒಂದೇ ದೇಹದಲ್ಲಿ ಶಿವ ಮತ್ತು ಶಕ್ತಿ. ಈ ದಿವ್ಯ ರೂಪವನ್ನು ಕಂಡ ಬ್ರಹ್ಮದೇವನು ಭಕ್ತಿಯಿಂದ ಕೈಮುಗಿದು ನಮಸ್ಕರಿಸಿದನು. ಪ್ರಭು, ಈ ಅದ್ಭುತ ರೂಪವನ್ನು ನಾನು ಹಿಂದೆಂದೂ ನೋಡಿಲ್ಲ. ಇದರ ಅರ್ಥವೇನು ಎಂದು ವಿನಯದಿಂದ ಕೇಳಿದನು. ಶಿವನು ಸಣ್ಣ ನಗು ಬೀರಿದನು. ನಂತರ ಶಾಂತವಾದ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದನು. ಬ್ರಹ್ಮನೇ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಎರಡು ಶಕ್ತಿಗಳು ಬೇಕಾಗುತ್ತವೆ. ಒಂದು ಚೈತನ್ಯ, ಮತ್ತೊಂದು ಶಕ್ತಿ. ನಾನು ಚೈತನ್ಯ, ಪಾರ್ವತಿ ನನ್ನ ಶಕ್ತಿ. ಶಕ್ತಿಯಿಲ್ಲದೆ ನಾನು ಸೃಷ್ಟಿ ಮಾಡಲಾರೆ. ನನ್ನಿಲ್ಲದೆ ಶಕ್ತಿಯು ಕಾರ್ಯ ನಿರ್ವಹಿಸಲಾರಳು. ನಾವಿಬ್ಬರೂ ಒಂದಾದಾಗ ಮಾತ್ರ ಸೃಷ್ಟಿ, ಸ್ಥಿತಿ ಮತ್ತು ಲಯ ಸಾಧ್ಯ. ಬ್ರಹ್ಮದೇವನು ಆ ಮಾತುಗಳನ್ನು ತುಂಬಾ ಗಮನದಿಂದ ಕೇಳುತ್ತಿದ್ದನು. ಶಿವನು ಮತ್ತೆ ಹೇಳಿದರು, ಒಂದು ಬೀಜ ಮಾತ್ರ ಇದ್ದರೆ ಮರ ಬೆಳೆಯುವುದಿಲ್ಲ. ಒಳ್ಳೆಯ ಭೂಮಿ ಮಾತ್ರ ಇದ್ದರೂ ಮರ ಬೆಳೆಯುವುದಿಲ್ಲ. ಬೀಜ ಮತ್ತು ಭೂಮಿ ಒಂದಾದಾಗ ಮಾತ್ರ ಹೊಸ ಜೀವ ಹುಟ್ಟುತ್ತದೆ. ಅದೇ ರೀತಿ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಸಮಾನರು. ಒಬ್ಬರಿಲ್ಲದೆ ಮತ್ತೊಬ್ಬರು ಅಪೂರ್ಣರು. ಈ ಮಾತುಗಳನ್ನು ಕೇಳಿದ ಬ್ರಹ್ಮದೇವನ ಕಣ್ಣುಗಳು ಸಂತೋಷದಿಂದ ತುಂಬಿದವು. ಪ್ರಭು, ಈಗ ನನಗೆ ಅರ್ಥವಾಯಿತು. ಸೃಷ್ಟಿ ಪೂರ್ಣವಾಗಲು ಶಿವ ಮತ್ತು ಶಕ್ತಿ ಎರಡೂ ಅವಶ್ಯಕ. ಶಿವನು ತಲೆಯಾಡಿಸಿ ಆಶೀರ್ವದಿಸಿದನು. ಆ ಕ್ಷಣದಿಂದ ಬ್ರಹ್ಮದೇವನು ಸ್ತ್ರೀ ಮತ್ತು ಪುರುಷರ ಸೃಷ್ಟಿಯನ್ನು ಸಮತೋಲನದಿಂದ ಆರಂಭಿಸಿದನು. ಆ ನಂತರ ಭೂಮಿಯಲ್ಲಿ ಹೊಸ ಜೀವಗಳು ಹುಟ್ಟತೊಡಗಿದವು. ಮರಗಳು ಹಣ್ಣು ಕೊಟ್ಟವು, ಪಕ್ಷಿಗಳು ಗೂಡು ಕಟ್ಟಿದವು, ಪ್ರಾಣಿಗಳು ತಮ್ಮ ವಂಶವನ್ನು ಬೆಳೆಸಿದವು. ಹೀಗೆ ಸೃಷ್ಟಿಯ ಚಕ್ರ ಮತ್ತೆ ಸರಾಗವಾಗಿ ಸಾಗತೊಡಗಿತು. ಆದರೆ ಈ ಅರ್ಧನಾರೀಶ್ವರ ರೂಪದ ಮಹತ್ವವನ್ನು ಅರ್ಥಮಾಡಿಕೊಳ್ಳದ ಒಬ್ಬ ಋಷಿಯಿದ್ದನು. ಅವನೇ ಭೃಂಗಿ ಋಷಿ. ಅವನ ಒಂದು ತಪ್ಪು ಇಡೀ ಲೋಕಕ್ಕೆ ಒಂದು ದೊಡ್ಡ ಪಾಠ ಕಲಿಸಿತು.